ಯತೀಂದ್ರ, ನಿಮ್ಮ ಮಂತ್ರಿ ಸ್ಥಾನ ಸಿಕ್ಕಿರೋದು ಜಾತಿ ವ್ಯವಸ್ಥೆಯ ಕುರುಬ ಕೋಟದಲ್ಲಿ. ನಿಮ್ಮ ರಾಜಕೀಯಕ್ಕಾಗಿ ಮುಸ್ಲಿಮರನ್ನು ಸ್ಲಂ ಮೊಹಲ್ಲಾಗಳಲ್ಲೇ ಇರಿಸಿದ್ದೀರಿ. ಯಾರು ಕೂಡ ಹಿಂದೂ ದೇಶ ಮಾಡಲು ಹೊರಟಿಲ್ಲ. ನಮ್ಮದು ಹಿಂದೂ ರಾಷ್ಟ್ರ. ಇಲ್ಲಿನ ನೆಲ, ಜಲ, ಸಂಸ್ಕೃತಿಗಳಿಗೆ ಆದ್ಯತೆ ನೀಡುವುದು ಪ್ರಮುಖವಾಗಿದೆ. ಹಿಂದೂ ರಾಷ್ಟ್ರ ಮಾಡಲು ಬಿಡುವುದಿಲ್ಲ ಎಂದು ಹೇಳುವ ಮೂಲಕ ನಿಮ್ಮ ಅಪ್ಪನ ರೀತಿ ರಾಜಕೀಯ ಮಾಡಬೇಡಿ ಎಂದು ಬಿಜೆಪಿ ನಾಯಕ ಪ್ರತಾಪ್ ಸಿಂಹ ಹೇಳಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ಮುಸಲ್ಮಾನರು ಬಂದು ಯಾರೂ ಕೂಡ ಟಿಪ್ಪು ಜಯಂತಿ ಮಾಡಿ ಎಂದು ಹೇಳಿರಲಿಲ್ಲ. ಅವರನ್ನು ಓಲೈಸುವ ಸಲುವಾಗಿ ನೀವೇ ಆಚರಣೆಗೆ ತಂದಿರಿ. ಹಿಂದೂಗಳು ಕೇಸರಿ ಪೇಟ ಹಾಕಿದರೆ ಕಿತ್ತು ಎಸೆಯುತ್ತೀರಿ ಎಂದು ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಮುಸ್ಲಿಮರ ವೋಟ್ ಮಾತ್ರ ಬೇಕು, ಅವರಿಗೆ ರಾಜಕೀಯ ಪ್ರಾತಿನಿಧ್ಯ ಕೊಡುವುದು ಬೇಕಿಲ್ಲ. ಅದಕ್ಕೆಂದೇ ಅವರನ್ನು ಮೊಹಲ್ಗಳಲ್ಲಿ, ಸ್ಲಂಗಳಲ್ಲಿ ಇಟ್ಟಿದ್ದೀರಿ. ನಿಮ್ಮ ನಾಟಕ ನಿಮ್ಮ 8 ವರ್ಷಗಳ ಆಡಳಿತಾವಧಿಯಲ್ಲಿ ಸಾಬೀತಾಗಿದೆ ಎಂದಿದ್ದಾರೆ. ನಿಮ್ಮ ಮಗ ಕೂಡ ಅಷ್ಟೇ, ಮುಸ್ಲಿಮರನ್ನು ಓಲೈಸುವ ಸಲುವಾಗಿ ಹಿಂದೂ ರಾಷ್ಟ್ರ ಆಗಲು ಬಿಡುವುದಿಲ್ಲ ಎಂದು ಹೇಳುತ್ತಿದ್ದಾರೆ ಎಂದು ಟೀಕಿಸಿದರು. ಗುರು ಯತೀಂದ್ರ, ನಿಮಗೆ ಮಂತ್ರಿ ಸ್ಥಾನ ಸಿಕ್ಕಿರುವುದು ಜಾತಿ ವ್ಯವಸ್ಥೆಯ ಕುರುಬ ಕೋಟದಲ್ಲಿ. ಮೆರಿಟ್ನಿಂದ ನಿಮಗೆ ಯಾರೂ ಸಚಿವ ಸ್ಥಾನ ನೀಡಿಲ್ಲ. ಕುರುಬ ಕೋಟ ನಿಮ್ಮಪ್ಪನ ಕೋಟದಿಂದ ಸಿಕ್ಕಿದೆ. ನೀವು ಕುರುಬ ಆಗಿಲ್ಲದಿದ್ದರೆ, ಸಿದ್ದರಾಮಯ್ಯ ಅವರ ಮಗ ಆಗದಿದ್ದರೆ ನಿಮಗೆ ಮಂತ್ರಿ ಸ್ಥಾನ ಕೊಡುತ್ತಿರಲಿಲ್ಲ. ಪ್ರಸ್ತುತ ವಿಷಯಗಳ ಬಗ್ಗೆ ಮಾತನಾಡಿ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಬೇಡಿ. ನಿಮ್ಮ ಮಾತಿಗೆ ಮುಸಲ್ಮರು ಮರುಳಾಗುವುದಿಲ್ಲ ಎಂದಿದ್ದಾರೆ. ನೀವು ಸಮಾಜವಾದಿ ಹಿನ್ನೆಲೆಯಿಂದ ಬಂದ ನೀವು ಅದೆಷ್ಟು ಬೇಗ ಕಾಂಗ್ರೆಸ್ ರಕ್ತವನ್ನು ಮೈಯೊಳಗೆ ಇಳಿಸಿಕೊಂಡಿದ್ದೀರಿ. ಪಾಪ, ನಿಮ್ಮದೇ ಸಮಾಜದ ಗಾಯತ್ರಿ ಶಾಂತೇಗೌಡ ಏನು ಅನ್ಯಾಯ ಮಾಡಿದ್ರು? ಅವರಿಗೇಕೆ ಸಚಿವ ಸ್ಥಾನ ತಪ್ಪಿಸಿದ್ದೀರಿ? ಇಡೀ ಸಂಪುಟದಲ್ಲಿ ಒಬ್ಬರೇ ಒಬ್ಬ ಮಹಿಳೆ ಇಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ಗೂ ಕೂಡ ನೀವೇ ಕಲ್ಲು ಹಾಕಿದ್ದೀರಿ. ಚಿಕ್ಕಮಗಳೂರಿನಲ್ಲಿ ಕಾಂಗ್ರೆಸ್ ಬಾವುಟ ಹಾರಿಸಿದ್ದು ಗಾಯತ್ರಿ ಶಾಂತೇಗೌಡ ಅವರನ್ನೇ ನೀವು ವಿರೋಧಿಸಿದ್ದೀರಿ. ರಾಜಕೀಯವನ್ನು ಹೊಲಸು ಮಾಡಿದ್ದೇ ನೀವು ಎಂದು ಹರಿಹಾಯ್ದಿದ್ದಾರೆ.